ಚುಮು ಚಳಿಗೆ ಕರ್ನಾಟಕ ನಲುಗಿ ಹೋಗಿದೆ. ಬೆಂಗಳೂರಿನಲ್ಲಿ ಕನಿಷ್ಠ ತಾಪಮಾನ ದಾಖಲಾಗಿದೆ. ಬೆಳಿಗ್ಗೆ 14 ಡಿಗ್ರಿ ಸೆಲ್ಸಿಯಸ್ ಇತ್ತು ಬೆಂಗಳೂರಿನಲ್ಲಿ. ರಾಜ್ಯಾದ್ಯಂತ ಮೈ ಕೊರೆಯುವ ಚಳಿಗೆ ಜನ ಗಡಗಡ ಅಂತೇಳಿ ನಡುಗ್ತಾ ಇದ್ದಾರೆ. ಬೆಳಿಗ್ಗೆ ಎದ್ರೆ ಸಾಕು ಚಳಿಗಾಳಿ. ಜನ ಅಂತೂ ಕಂಗಾಲಾಗಿ ಹೋಗಿದ್ದಾರೆ. ಏನಪ್ಪಾ ಈ ಬಾರಿ ಇಷ್ಟು ಚಳಿ ಇದೆಯಲ್ಲ ಅಂತೇಳಿ. ಮೈ ಕೊರೆಯುವ ಶೀತಗಾಳಿ ಇದೆ. ಕರ್ನಾಟಕ ಗಡಗಡ ನಡುಗ್ತಾ ಇದೆ ಚಳಿಗೆ. ಒಂದು ವಾರದಿಂದ ಬೆಂಗಳೂರಿನಲ್ಲಿ ಕನಿಷ್ಠ ತಾಪಮಾನ ಇದೆ. ವಿಜಯಪುರ, ಬೀದರ್, ಕಲಬುರಗಿಯಲ್ಲೂ ಕೂಡ ತಾಪಮಾನ ಕುಸಿತ ಆಗಿದೆ. ಬೀದರ್ನಲ್ಲಿ ಉಷ್ಣಾಂಶ 7 ಡಿಗ್ರಿ ಸೆಲ್ಸಿಯಸ್ ದಾಖಲಾಗಿದೆ. ವಿಜಯಪುರದಲ್ಲಿ 20 ವರ್ಷದಲ್ಲೇ ಅತಿ ಕಡಿಮೆ ತಾಪಮಾನ. ಮೈ ನಡುಗಿಸುವ ಚಳಿಯಲ್ಲೇ ಜನರು ವಾಕಿಂಗ್ ಮಾಡ್ತಾ ಇದ್ದಾರೆ. ಮೈ ನಡುಗಿಸುವ ಚಳಿಯಲ್ಲೇ ಜನ ಪಾರ್ಕ್ಗಳಿಗೆಲ್ಲ ಹೋಗೋದು, ವಾಕ್ ಮಾಡೋದು ಇದೆಲ್ಲ ನಡೀತಾನೆ ಇದೆ. ವಿಜಯಪುರ, ಬೀದರ್, ಕಲಬುರಗಿಯಲ್ಲೂ ಕೂಡ ತಾಪಮಾನ ಕುಸಿತ ಆಗಿದೆ. ಈ ವರ್ಷ ಏನಪ್ಪಾ ಇಷ್ಟು ಚಳಿ ಅಂತ ಹೇಳಿ ಜನ ಈ ಚಳಿಗೆ ಗಡಗಡ ನಡುಗ್ತಾ ಇದ್ದಾರೆ. ಬೆಂಗಳೂರು ಮಾತ್ರವಲ್ಲ, ರಾಜ್ಯದ ಬೇರೆ ಬೇರೆ ಕಡೆಗಳಲ್ಲೂ ಕೂಡ, ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ತಾಪಮಾನ ಇಳಿಕೆಯಾಗಿರುವುದರಿಂದಾಗಿ ಚಳಿಯ ವಾತಾವರಣ ಜನರ ಮೈ ನಡುಗಿಸ್ತಾ ಇದೆ. ಶೀತ ಗಾಳಿಯ ನಡುವೆ ಜನ ಮೈ ಕೊರೆಯುವ ಚಳಿ ಕರ್ನಾಟಕದ ಜನ ಗಡಗಡ ನಡುಗ್ತಾ ಇದ್ದಾರೆ. ಬೆಂಗಳೂರಿನಲ್ಲೂ ಕೂಡ ಕನಿಷ್ಠ ತಾಪಮಾನ ದಾಖಲಾಗಿದೆ. ಅಲ್ಲಲ್ಲಿ ಜನ ವಾಕಿಂಗು, ಜಾಗಿಂಗು ಅಂತ ಹೇಳಿ ಎಲ್ಲ ಈ ಚಳಿಯ ನಡುವೆಯೂ ಕೂಡ ರಗ್ ಹಾಕೊಂಡು, ಹಾಗೆ ಜರ್ಕಿನ್ಗಳನ್ನ ಹೊತ್ಕೊಂಡು, ಕಿವಿಗೆಲ್ಲ ಮುಚ್ಚಿಕೊಂಡು ತಾವೆಲ್ಲ ವಾಕಿಂಗ್, ಜಾಗಿಂಗ್ ಮಾಡ್ತಿರೋದನ್ನ ತಾವು ನೋಡ್ತಾ ಇದ್ರಿ. ಅಲ್ಲಲ್ಲಿ ಬೆಂಕಿಗೆ ಕಾಯಿಸಿಕೊಳ್ತಿರೋದನ್ನ ತಾವು, ಮೈ ಕಾಯಿಸಿಕೊಳ್ತಿರೋದನ್ನ ತಾವು ನೋಡ್ತಾ ಇದ್ರಿ. ಇದೆಲ್ಲವೂ ಬೆಂಗಳೂರಿನಲ್ಲಿ ವಾತಾವರಣ. ಬೆಳಿಗ್ಗೆ 14 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಇತ್ತು. ಬೀದರ್ನಲ್ಲಂತೂ ಕೇಳೋದೇ ಬೇಡ. ಬೀದರ್ನಲ್ಲೂ ಕೂಡ ತಾಪಮಾನ ಬಹಳ ಕಡಿಮೆ ಇದೆ. ಇನ್ನು ಕಲಬುರಗಿಯಲ್ಲೂ ಕೂಡ ಜನ ಬೆಂಕಿ ಹಚ್ಚಿಕೊಂಡು ಮೈ ಕಾಯಿಸಿಕೊಳ್ತಾ ಇದ್ದಾರೆ, ಚಳಿ ಕಾಯಿಸಿಕೊಳ್ತಾ ಇದ್ದಾರೆ. ಅಷ್ಟು ಚಳಿಯ ವಾತಾವರಣ ರಾಜ್ಯಾದ್ಯಂತ ಇದೆ. ಶೀತ ಗಾಳಿ ಇರೋದ್ರಿಂದಾಗಿ ಜನ ಅಂತೂ ರೋಸಿ ಹೋಗಿದ್ದಾರೆ. ಗಡಗಡ ನಡುಗುವಂತ ಚಳಿಗೆ ಜನ ರೋಸಿ ಹೋಗಿದ್ದಾರೆ. ಇದು 20 ವರ್ಷದಲ್ಲೇ ಅತಿ ಕಡಿಮೆ ತಾಪಮಾನ ದಾಖಲಾಗಿರುವುದು ಅನ್ನೋದು ಕೆಲವು ಜಿಲ್ಲೆಗಳಲ್ಲಿ ಕೇಳಿ ಬರ್ತಿರುವಂತ ಮಾತು. ಇಲ್ಲಿವರೆಗೂ ಇಷ್ಟು ಚಳಿ ನಾವು ಕಂಡೇ ಇಲ್ಲ, ನೋಡೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಕೇವಲ ಬೆಂಗಳೂರು ಮಾತ್ರವಲ್ಲ, ರಾಜ್ಯದ ಯಾವ್ಯಾವ ಜಿಲ್ಲೆಗಳಲ್ಲಿ ಚಳಿ, ಶೀತ ಗಾಳಿ, ಜನ ಮೈ ನಡುಗಿಸುವಂತ ಈ ವಾತಾವರಣದಲ್ಲಿ ಹೇಗಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿಗಳು ಈಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಯಾರ್ಯಾರು ಎಲ್ಲಿಂದಿದ್ದಾರೆ ಅನ್ನೋದನ್ನ ನೋಡೋಣ. ಮೈಸೂರಿನಿಂದ ವಿನೋದ್ ಇದ್ದಾರೆ, ಕಲಬುರಗಿಯಿಂದ ಓಂಕಾರ್ ಇದ್ದಾರೆ, ಹಾಗೆ ಬೆಳಗಾವಿಯಿಂದ ನಮ್ಮ ಪ್ರತಿನಿಧಿ ಮೈಲಾರಿ ಪಟಾತ್ ಕೂಡ ಇದ್ದಾರೆ. ನಾನು ಮೊದಲು ಕಲಬುರಗಿ ಓಂ ಪ್ರಕಾಶ್ ಮುನ್ನೂರು ಮಾತಾಡ್ತೀನಿ. ಓಂ ಪ್ರಕಾಶ್, ಕಲಬುರಗಿಯಲ್ಲಿ ಹೇಗಿದೆ ಶೀತ ಗಾಳಿ, ಚಳಿ ಹೇಗಿದೆ, ಜನ ಎಲ್ಲ ಏನ್ ಮಾಡ್ತಿದ್ದಾರೆ? ಓಂ ಪ್ರಕಾಶ್. ರಂಜಿತ್, ಕಲಬುರಗಿ ಅಂದ ತಕ್ಷಣ ತಟ್ಟಂತ ನೆನಪಾಗುವಂತದ್ದು ಬಿಸಿಲು. ಬಿಸಿಲಿಂದ ಸಾಕಷ್ಟು ಫೇಮಸ್ ಆಗಿರುವಂತದ್ದು. ಇಲ್ಲಿ ಅತಿ ಹೆಚ್ಚು ಬಿಸಿಲು ಇದ್ರೂ ಜನರಿಗೆ ನಡೆಯುತ್ತೆ. ಆದ್ರೆ ಈ ಬಾರಿ ಅದು ಎಲ್ಲವೂ ಕೂಡ ಉಲ್ಟಾ ಆಗಿರುವಂತದ್ದು. ಅತಿ ಕಡಿಮೆ ತಾಪಮಾನ ದಾಖಲಾಗ್ತಾ ಇರುವಂತದ್ದು. ಹಾಗಾಗಿ ಈ ವರ್ಷ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಚಳಿ ಆಗ್ತಾ ಇರುವಂತದ್ದು. ಈಗ ನಾನು ದೃಶ್ಯದಲ್ಲಿ ತೋರಿಸ್ತಾ ಇದ್ದೀನಿ, ರಸ್ತೆ ಬದಿಯಲ್ಲಿ ಈ ಚಳಿಗೆ ಜನರು ಬೆಂಕಿ ಹಚ್ಚಿ ಕಾಯಿಸಿಕೊಳ್ಳುವಂತಹ ಕೆಲಸಕ್ಕೆ ಮುಂದಾಗಿರುವಂತದ್ದು. ಯಾಕಂತಂದ್ರೆ ಪಾಪ ಬೆಳಗ್ಗೆ ಅವರೆಲ್ಲರೂ ಕೂಡ ಕೆಲಸಕ್ಕೆ ಬರಬೇಕಾಗುತ್ತೆ. ಕಾರ್ಮಿಕ ವರ್ಗದವರು ಎಳ್ನೀರನ್ನ ತೆಗೆದುಕೊಂಡು ಹೋಗೋದಕ್ಕೆ ಇಲ್ಲಿ ಬಂದಿರುವಂತದ್ದು. ಅಂದ್ರೆ ಅವರ ಗಾಡಿ ವೆಹಿಕಲ್ ಲೋಡ್ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಅವರು ಎಳ್ನೀರು ತಗೊಳ್ಳುವಂತಹ ಸಂದರ್ಭದಲ್ಲೇ ಆ ಒಂದು ಬೆಂಕಿಯನ್ನ ಕಾಯಿಸಿಕೊಂಡು ದೇಹವನ್ನ ಹೀಟ್ ಅನ್ನ ಮಾಡ್ಕೊಳ್ತಾ ಇರುವಂತದ್ದು. ಯಾಕಂತಂದ್ರೆ ಈ ಬಾರಿ ಈ ಹಿಂದೆ ಯಾವತ್ತೂ ಕೂಡ ದಾಖಲಾಗದೇ ಇರುವಷ್ಟು ಕನಿಷ್ಠ ತಾಪಮಾನ ದಾಖಲಾಗಿರುವಂತದ್ದು. ಹಾಗಾಗಿ ಚಳಿಗೆ ಜನ ಬಹಳ ರೋಷಿ ಹೋಗಿರುವಂತದ್ದು. ಮನೆಯಿಂದ ಹೊರ ಬರಬೇಕಾದ್ರೂ ಕೂಡ ಹೆದರುವಂತಹ ಒಂದು ಪರಿಸ್ಥಿತಿ ನಿರ್ಮಾಣವಾಗಿರುವಂತದ್ದು. ಒಂದು ಕಡೆ ವಾಕಿಂಗ್ ಬರುವಂತವರ ಸಂಖ್ಯೆ ಕೂಡ ಕಡಿಮೆ ಆಗಿರುವಂತದ್ದು. ಬೆಳಗ್ಗೆ 8-8:30ವರೆಗೂ ಕೂಡ ಜನ ಮನೆಯಿಂದ ಹೊರ
ಬರೋದಕ್ಕೂ ಕೂಡ ಹೆದರ್ತಾ ಇರುವಂತದ್ದು. ಪ್ರತಿನಿತ್ಯ ಸುಮಾರು 8ರಿಂದ 10% ತಾಪಮಾನ ದಾಖಲಾಗ್ತಾ ಇರುವಂತದ್ದು. ಹಾಗಾಗಿ ಜನ ಮನೆಯಿಂದ ಹೊರ ಬರೋದಕ್ಕೂ ಕೂಡ ಹೆದರ್ತಾ ಇರುವಂತದ್ದು. ಕೆಲವೊಂದಷ್ಟು ಜನರು ಅನಿವಾರ್ಯ ಸಂದರ್ಭದಲ್ಲಿ ಹೊರ ಬರುವಂತ ಜನರು ಏನಿದ್ದಾರೆ, ಸೊ ಅವರು ಬಂದು ಈ ರೀತಿಯಾದಂತಹ ಮೈ ಕಾಯಿಸ್ಕೊಳ್ಳೋ ಅಂತ ಕೆಲಸಕ್ಕೆ ಮುಂದಾಗ್ತಾ ಇರುವಂತದ್ದು. ನನ್ನ ಜೊತೆ ಇಲ್ಲಿ ಇರುವಂತ ಜನರಿದ್ದಾರೆ, ಸೊ ಅವರನ್ನ ಮಾತಾಡ್ತೀನಿ. ಹೇಗಿದೆ ಬ್ರದರ್ ಚಳಿ ಅಂತ? ಚಳಿ ಬಕ್ಕಳಿದೇವ್ರಿ ಸರ್. ನಾವು ಮುಂಜಾನೆ 5 ಗಂಟೆಗೆ ಬರ್ತೀವ್ರಿ. ಚಳಿ ಬೆಂಕಿ ಹಚ್ಚಿ ಕಾಸ್ಕೋತೀವಿ ನಾವು. ಚಳಿ ಕೈಯೆಲ್ಲ ಗಡಗಡ ನಡಕ್ತಾವ್ರಿ ಚಳಿಲಿಂದ. ಅದಕ್ಕೆ ನಾವು ಕೆಲಸ ಮಾಡಕ್ ಬರ್ತೀವ್ರಿ ಎಳ್ಳೀರು. ಸೊ ಹಿಂದೆ ಯಾವತ್ತಾದ್ರೂ ನೋಡಿದ್ರೆ ಇಷ್ಟು ಚಳಿ? ಇಲ್ರಿ, ಈ ವರ್ಷ ಹೆಚ್ಚಿಗಾದ್ರಿ. ಹೋದ ವರ್ಷ ಇದ್ದಿದಿಲ್ರಿ. ಪ್ರಕಾಶ್ ಓಂಪ್ರಕಾಶ್ ಜಸ್ಟ್ ಹೋಲ್ಡ್. ಹಾಗೆ ನಮ್ಮ ಬೀದರ್ ಗಡಿ ಜಿಲ್ಲೆ ಬೀದರ್ನಿಂದ ಚುಮು ಚಳಿಗೆ ಕರ್ನಾಟಕ ನಲುಗಿ ಹೋಗಿದೆ. ಬೆಂಗಳೂರಿನಲ್ಲಿ ಕನಿಷ್ಠ ತಾಪಮಾನ ದಾಖಲಾಗಿದೆ. ಬೆಳಿಗ್ಗೆ 14 ಡಿಗ್ರಿ ಸೆಲ್ಸಿಯಸ್ ಇತ್ತು ಬೆಂಗಳೂರಿನಲ್ಲಿ. ರಾಜ್ಯಾದ್ಯಂತ ಮೈ ಕೊರೆಯುವ ಚಳಿಗೆ ಜನ ಗಡಗಡ ಅಂತೇಳಿ ನಡುಗ್ತಾ ಇದ್ದಾರೆ. ಬೆಳಿಗ್ಗೆ ಎದ್ರೆ ಸಾಕು ಚಳಿಗಾಳಿ. ಜನ ಅಂತೂ ಕಂಗಾಲಾಗಿ ಹೋಗಿದ್ದಾರೆ. ಏನಪ್ಪಾ ಈ ಬಾರಿ ಇಷ್ಟು ಚಳಿ ಇದೆಯಲ್ಲ ಅಂತ ಹೇಳಿ. ಮೈ ಕೊರೆಯುವ ಶೀತ ಗಾಳಿ ಇದೆ. ಕರ್ನಾಟಕ ಗಡಗಡ ನಡುಗ್ತಾ ಇದೆ ಚಳಿಗೆ. ಒಂದು ವಾರದಿಂದ ಬೆಂಗಳೂರಿನಲ್ಲಿ ಕನಿಷ್ಠ ತಾಪಮಾನ ಇದೆ. ವಿಜಯಪುರ, ಬೀದರ್, ಕಲಬುರಗಿಯಲ್ಲೂ ಕೂಡ ತಾಪಮಾನ ಕುಸಿತ ಆಗಿದೆ. ಬೀದರ್ನಲ್ಲಿ ಉಷ್ಣಾಂಶ 7 ಡಿಗ್ರಿ ಸೆಲ್ಸಿಯಸ್ ದಾಖಲಾಗಿದೆ. ವಿಜಯಪುರದಲ್ಲಿ 20 ವರ್ಷದಲ್ಲೇ ಅತಿ ಕಡಿಮೆ ತಾಪಮಾನ. ಮೈ ನಡುಗಿಸುವ ಚಳಿಯಲ್ಲೇ ಜನರು ವಾಕಿಂಗ್ ಮಾಡ್ತಾ ಇದ್ದಾರೆ. ಮೈ ನಡುಗಿಸುವ ಚಳಿಯಲ್ಲೇ ಜನ ಪಾರ್ಕ್ಗಳಿಗೆಲ್ಲ ಹೋಗೋದು, ವಾಕ್ ಮಾಡೋದು ಇದೆಲ್ಲ ನಡೀತಾನೆ ಇದೆ. ವಿಜಯಪುರ, ಬೀದರ್, ಕಲಬುರಗಿಯಲ್ಲೂ ಕೂಡ ತಾಪಮಾನ ಕುಸಿತ ಆಗಿದೆ. ಈ ವರ್ಷ ಏನಪ್ಪ ಇಷ್ಟು ಚಳಿ ಅಂತೇಳಿ ಜನ ಈ ಚಳಿಗೆ ಗಡಗಡ ನಡುಗ್ತಾ ಇದ್ದಾರೆ. ಬೆಂಗಳೂರು ಮಾತ್ರವಲ್ಲ, ರಾಜ್ಯದ ಬೇರೆ ಬೇರೆ ಕಡೆಗಳಲ್ಲೂ ಕೂಡ, ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ತಾಪಮಾನ ಇಳಿಕೆ ಆಗಿರೋದ್ರಿಂದಾಗಿ ಚಳಿಯ ವಾತಾವರಣ ಜನರ ಮೈ ನಡುಗಿಸ್ತಾ ಇದೆ. ಶೀತ ಗಾಳಿಯ ನಡುವೆ ಜನ ಮೈ ಕೊರೆಯುವ ಚಳಿ ಕರ್ನಾಟಕದ ಜನ ಗಡಗಡ ನಡುಗ್ತಾ ಇದ್ದಾರೆ. ಬೆಂಗಳೂರಿನಲ್ಲೂ ಕೂಡ ಕನಿಷ್ಠ ತಾಪಮಾನ ದಾಖಲಾಗಿದೆ. ಅಲ್ಲಲ್ಲಿ ಜನ ವಾಕಿಂಗು, ಜಾಗಿಂಗು ಅಂತೇಳಿ ಎಲ್ಲ ಈ ಚಳಿಯ ನಡುವೆಯೂ ಕೂಡ ರಗ್ ಹಾಕೊಂಡು, ಹಾಗೆ ಜರ್ಕಿನ್ಗಳನ್ನ ಹೊತ್ಕೊಂಡು, ಕಿವಿಗೆಲ್ಲ ಮುಚ್ಚಿಕೊಂಡು ತಾವೆಲ್ಲ ವಾಕಿಂಗ್, ಜಾಗಿಂಗ್ ಮಾಡ್ತಿರೋದನ್ನ ತಾವು ನೋಡ್ತಾ ಇದ್ರಿ. ಅಲ್ಲಲ್ಲಿ ಬೆಂಕಿಗೆ ಕಾಯಿಸಿಕೊಳ್ತಿರೋದನ್ನ ತಾವು, ಮೈ ಕಾಯಿಸಿಕೊಳ್ತಿರೋದನ್ನ ತಾವು ನೋಡ್ತಾ ಇದ್ರಿ. ಇದೆಲ್ಲವೂ ಬೆಂಗಳೂರಿನಲ್ಲಿ ವಾತಾವರಣ. ಬೆಳಿಗ್ಗೆ 14 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಇತ್ತು. ಬೀದರ್ನಲ್ಲಂತೂ ಕೇಳೋದೇ ಬೇಡ. ಬೀದರ್ನಲ್ಲೂ ಕೂಡ ತಾಪಮಾನ ಬಹಳ ಕಡಿಮೆ ಇದೆ. ಇನ್ನು ಕಲಬುರಗಿಯಲ್ಲೂ ಕೂಡ ಜನ ಬೆಂಕಿ ಹಚ್ಚಿಕೊಂಡು ಮೈ ಕಾಯಿಸಿಕೊಳ್ತಾ ಇದ್ದಾರೆ, ಚಳಿ ಕಾಯಿಸಿಕೊಳ್ತಾ ಇದ್ದಾರೆ. ಅಷ್ಟು ಚಳಿಯ ವಾತಾವರಣ ರಾಜ್ಯಾದ್ಯಂತ ಇದೆ. ಶೀತ ಗಾಳಿ ಇರೋದ್ರಿಂದಾಗಿ ಜನ ಅಂತೂ ರೋಸಿ ಹೋಗಿದ್ದಾರೆ. ಗಡಗಡ ನಡುಗುವಂತ ಚಳಿಗೆ ಜನ ರೋಸಿ ಹೋಗಿದ್ದಾರೆ. ಇದು 20 ವರ್ಷದಲ್ಲೇ ಅತಿ ಕಡಿಮೆ ತಾಪಮಾನ ದಾಖಲಾಗಿರೋದು ಅನ್ನೋದು ಕೆಲವು ಜಿಲ್ಲೆಗಳಲ್ಲಿ ಕೇಳಿ ಬರ್ತಿರುವಂತ ಮಾತು. ಇಲ್ಲಿವರೆಗೂ ಇಷ್ಟು ಚಳಿ ನಾವು ಕಂಡೇ ಇಲ್ಲ, ನೋಡೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಕೇವಲ ಬೆಂಗಳೂರು ಮಾತ್ರವಲ್ಲ, ರಾಜ್ಯದ ಯಾವ್ಯಾವ ಜಿಲ್ಲೆಗಳಲ್ಲಿ ಚಳಿ, ಶೀತ ಗಾಳಿ, ಜನ ಮೈ ನಡುಗಿಸುವಂತ ಈ ವಾತಾವರಣದಲ್ಲಿ ಹೇಗಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿಗಳು ಈಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಯಾರ್ಯಾರು ಎಲ್ಲಿಂದಿದ್ದಾರೆ ಅನ್ನೋದನ್ನ ನೋಡೋಣ. ಮೈಸೂರಿನಿಂದ ವಿನೋದ್ ಇದ್ದಾರೆ, ಕಲಬುರಗಿಯಿಂದ ಓಂಕಾರ್ ಇದ್ದಾರೆ, ಹಾಗೆ ಬೆಳಗಾವಿಯಿಂದ ನಮ್ಮ ಪ್ರತಿನಿಧಿ ಮೈಲಾರಿ ಪಟಾತ್ ಕೂಡ ಇದ್ದಾರೆ. ನಾನು ಮೊದಲು ಕಲಬುರಗಿ ಓಂಪ್ರಕಾಶ್ ಮುನ್ನೂರು ಮಾತಾಡಿಸ್ತೀನಿ. ಓಂಪ್ರಕಾಶ್, ಕಲಬುರಗಿಯಲ್ಲಿ ಹೇಗಿದೆ ಶೀತ ಗಾಳಿ, ಚಳಿ ಹೇಗಿದೆ, ಜನ ಎಲ್ಲ ಏನ್ ಮಾಡ್ತಿದ್ದಾರೆ? ಓಂಪ್ರಕಾಶ್. ರಂಜಿತ್, ಕಲಬುರಗಿ ಅಂದ ತಕ್ಷಣ ತಟ್ಟಂತ ನೆನಪಾಗುವಂತದ್ದು ಬಿಸಿಲು. ಬಿಸಿಲಿಂದ ಸಾಕಷ್ಟು ಫೇಮಸ್ ಆಗಿರುವಂತದ್ದು. ಇಲ್ಲಿ ಅತಿ ಹೆಚ್ಚು ಬಿಸಿಲು ಇದ್ರೂ ಜನರಿಗೆ ನಡೆಯುತ್ತೆ. ಆದ್ರೆ
ಈ ಬಾರಿ ಅದು ಎಲ್ಲವೂ ಕೂಡ ಉಲ್ಟಾ ಆಗಿರುವಂತದ್ದು, ಅತಿ ಕಡಿಮೆ ತಾಪಮಾನ ದಾಖಲಾಗ್ತಾ ಇರುವಂತದ್ದು. ಹಾಗಾಗಿ ಈ ವರ್ಷ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಚಳಿ ಆಗ್ತಾ ಇರುವಂತದ್ದು. ಈಗ ನಾನು ದೃಶ್ಯದಲ್ಲಿ ತೋರಿಸ್ತಾ ಇದ್ದೀನಿ, ರಸ್ತೆ ಬದಿಯಲ್ಲಿ ಈ ಚಳಿಗೆ ಜನರು ಬೆಂಕಿ ಹಚ್ಚಿ ಕಾಯಿಸಿಕೊಳ್ಳುವಂತ ಕೆಲಸಕ್ಕೆ ಮುಂದಾಗಿರುವಂತದ್ದು. ಯಾಕಂತಂದ್ರೆ ಪಾಪ ಬೆಳಗ್ಗೆ ಅವರೆಲ್ಲರೂ ಕೂಡ ಆ ಕೆಲಸಕ್ಕೆ ಬರಬೇಕಾಗುತ್ತೆ. ಕಾರ್ಮಿಕ ವರ್ಗದವರು ಎಳ್ನೀರನ್ನ ತೆಗೆದುಕೊಂಡು ಹೋಗೋದಕ್ಕೆ ಇಲ್ಲಿ ಬಂದಿರುವಂತದ್ದು. ಅಂದ್ರೆ ಅವರ ಗಾಡಿ ವೆಹಿಕಲ್ ಲೋಡ್ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಅವರು ಎಳ್ನೀರು ತಗೊಳ್ಳುವಂತಹ ಸಂದರ್ಭದಲ್ಲೇ ಆ ಒಂದು ಬೆಂಕಿಯನ್ನ ಕಾಯಿಸಿಕೊಂಡು ದೇಹವನ್ನ ಹೀಟ್ ಅನ್ನ ಮಾಡ್ಕೊಳ್ತಾ ಇರುವಂತದ್ದು. ಯಾಕಂತಂದ್ರೆ ಈ ಬಾರಿ ಈ ಹಿಂದೆ ಯಾವತ್ತೂ ಕೂಡ ದಾಖಲಾಗದೇ ಇರುವಷ್ಟು ಕನಿಷ್ಠ ತಾಪಮಾನ ದಾಖಲಾಗಿರುವಂತದ್ದು. ಹಾಗಾಗಿ ಚಳಿಗೆ ಜನ ಬಹಳ ರೋಷ ಹೋಗಿರುವಂತದ್ದು. ಮನೆಯಿಂದ ಹೊರ ಬರಬೇಕಾದ್ರೂ ಕೂಡ ಹೆದರುವಂತ ಒಂದು ಪರಿಸ್ಥಿತಿ ನಿರ್ಮಾಣವಾಗಿರುವಂತದ್ದು. ಒಂದು ಕಡೆ ಏನು ವಾಕಿಂಗ್ ಬರುವಂತವರ ಸಂಖ್ಯೆ ಕೂಡ ಕಡಿಮೆ ಆಗಿರುವಂತದ್ದು. ಬೆಳಗ್ಗೆ 8-8:30ವರೆಗೂ ಕೂಡ ಜನ ಮನೆಯಿಂದ ಹೊರ ಬರೋದಕ್ಕೂ ಕೂಡ ಹೆದರ್ತಾ ಇರುವಂತದ್ದು. ಪ್ರತಿನಿತ್ಯ ಸುಮಾರು 8ರಿಂದ 10% ತಾಪಮಾನ ದಾಖಲಾಗ್ತಾ ಇರುವಂತದ್ದು. ಹಾಗಾಗಿ ಜನ ಮನೆಯಿಂದ ಹೊರ ಬರೋದಕ್ಕೂ ಕೂಡ ಹೆದರ್ತಾ ಇರುವಂತದ್ದು. ಕೆಲವೊಂದಷ್ಟು ಜನರು ಅನಿವಾರ್ಯ ಸಂದರ್ಭದಲ್ಲಿ ಹೊರ ಬರುವಂತ ಜನರು ಏನಿದ್ದಾರೆ, ಸೊ ಅವರು ಬಂದು ಈ ರೀತಿಯಾದಂತಹ ಮೈ ಕಾಯಿಸಿಕೊಳ್ಳುವಂತ ಕೆಲಸಕ್ಕೆ ಮುಂದಾಗ್ತಾ ಇರುವಂತದ್ದು. ನನ್ನ ಜೊತೆ ಇಲ್ಲಿ ಇರುವಂತ ಜನರಿದ್ದಾರೆ, ಸೊ ಅವರನ್ನ ಮಾತಾಡ್ತೀನಿ. ಹೇಗಿದೆ ಬ್ರದರ್ ಚಳಿ ಅಂತ? ಚಳಿ ಬಕ್ಕಳಿದೇವ್ರಿ ಸರ್. ನಾವು ಮುಂಜಾನೆ 5 ಗಂಟೆಗೆ ಬರ್ತೀವ್ರಿ. ಚಳಿ ಬೆಂಕಿ ಹಚ್ಚಿ ಕಾಸ್ಕೋತೀವಿ ನಾವು. ಚಳಿ ಕೈಯೆಲ್ಲ ಗಡಗಡ ನಡಕ್ತಾವ್ರಿ ಚಳಿಲಿಂದ. ಅದಕ್ಕೆ ನಾವು ಕೆಲಸ ಮಾಡಕ್ ಬರ್ತೀವ್ರಿ ಎಳ್ನೀರು. ಸೊ ಹಿಂದೆ ಯಾವತ್ತಾದ್ರೂ ನೋಡಿದ್ರೆ ಇಷ್ಟು ಚಳಿ? ಇಲ್ರಿ, ಈ ವರ್ಷ ಹೆಚ್ಚಿಗಾದ್ರಿ. ಹೋದ ವರ್ಷ ಇದ್ದಿದಿಲ್ರಿ. ಓಂಪ್ರಕಾಶ್ ಜಸ್ಟ್ ಹೋಲ್ಡ್. ಹಾಗೆ ನಮ್ಮ ಬೀದರ್ ಗಡಿ ಜಿಲ್ಲೆ ಬೀದರ್ನಿಂದ